ಆಗ ಭಾಗವತರಿಗೆ ಶುರು ಮಾಡ್ತಾ ಇರ್ಬೇಕಾದ್ರೆ ಕೋಡಂಗಿ ಪುನಃ ಮಧ್ಯ ಬಾಯಿ ಹಾಕಿ ಹೇಳ್ತಾನೆ, ಪ್ರೀತಿ ತುಂಬಿರುವ ಊರೇ ನಮ್ಮ ಶಿವಪುರ ಅಂತ. ಬೋಳೆಶಂಕರ ಅಲ್ಲೇ ಇರ್ತಾನೆ. ಭಾಗವತರು ಕೋಡಂಗಿಯನ್ನ ಕೇಳ್ತಾರೆ, ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ ಎಪಿ, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಈ ಒಂದು ನಾಟಕ ಬೋಳೆಶಂಕರ, ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವಂತ ಬೋಳೆಶಂಕರ ನಾಟಕದ ಕವಿ ಪರಿಚಯ ಹಾಗೂ ಆ ನಾಟಕದ ಒಂದು ಆಶಯ ಏನು, ಹಾಗೆ ಆ ನಾಟಕದಲ್ಲಿ ಬರುವಂತ ಪಾತ್ರಧಾರಿಗಳು ಯಾರೆಲ್ಲ ಎನ್ನುವಂತ ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ. ಆ ನಾಟಕದಲ್ಲಿ ಬರುವಂತ ಪಾತ್ರಧಾರಿಗಳು, ನಮಗೆ ಮುಖ್ಯವಾದಂತಹ ನಾಟಕದ ನಾಯಕ ಯಾರು ಅಂತ ತಿಳ್ಕೊಂಡ್ವಿ, ಬೋಳೆಶಂಕರ. ಆ ಬೋಳೆಶಂಕರನ ಒಂದು ವ್ಯಕ್ತಿತ್ವ ಏನು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಶ್ರಮಜೀವಿಯಾದಂತಹ, ಸರಳ ಬದುಕನ್ನ ನಡೆಸುವಂತಹ, ಹಸಿರೇ ಉಸಿರು ಅನ್ನುವಂತಹ ಒಂದು ನಿಸ್ವಾರ್ಥಿಯಾಗಿರುವಂತಹ ತನ್ನ ವ್ಯಕ್ತಿತ್ವವನ್ನ ಇಟ್ಕೊಂಡಿರುವಂತಹ ಬೋಳೆಶಂಕರ ರಾಜನಾದ್ರೆ ಆ ರಾಜ್ಯದ ರಾಣಿ, ರಾಜ, ಮಂತ್ರಿ ಎಲ್ಲರೂ ಕೂಡ ದುಡಿಬೇಕು, ಶ್ರಮಜೀವಿಗಳಾಗಬೇಕು, ದುಡಿದು ತಿನ್ನಬೇಕು, ಸೋಮೇರಿಗಳು ಆಗಿರಬಾರ್ದು, ಸೋಮೇರಿಗಳಿಗೆ ಊಟ ಆಮೇಲೆ ಕೊಡಬೇಕು, ಇಂತಹ ಒಂದು ನಿಯಮವನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಇರುವಂತ ಬೋಳೆಶಂಕರನ ಒಂದು ಕನಸಿನ ಒಂದು ರಾಜ್ಯದ ಬಗ್ಗೆ ತಿಳ್ಕೊಂಡ್ವಿ. ಒಂದು ನಾಟಕದ ಮುಖ್ಯ ಆಶಯ ಏನು ಅಂದ್ರೆ, ಪ್ರತಿಯೊಬ್ಬ ಮನುಷ್ಯ ಕೂಡ ಈ ಒಂದು ಪ್ರಸ್ತುತ ನಗರೀಕರಣವಾದಂತಹ ನಗರದ ಜೀವನದಲ್ಲಿ ಆಸೆಯಿಂದಾಗಿ ತನ್ನ ಗ್ರಾಮೀಣ ಬದುಕನ್ನ ಮೂಲೆಗುಂಪು ಮಾಡ್ತಾ ಇರೋದು, ಹಾಗೂ ಅದರಿಂದ ಸಿಗುವಂತಹ ಒಂದು ಒಳ್ಳೆಯ ಒಂದು ಬದುಕನ್ನ ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ವಿಚಾರ, ಹಾಗೆ ನಿಸ್ವಾರ್ಥಿಯಾಗಿ ಶ್ರಮಜೀವಿಯಾಗಿ ನೇರ ನಡೆನುಡಿ ಉಳ್ಳಂತಹ ಬೋಳೆಶಂಕರ ನಂತರ ನಮ್ಮ ಬದುಕನ್ನ ಬದುಕಬೇಕು ಅನ್ನುವಂಥ ಆಶಯವನ್ನ ಪ್ರಸ್ತುತ ನಾಟಕ ಕೊಟ್ಟಿದೆ. ಈ ನಾಟಕದಲ್ಲಿ ಬರುವ ಪಾತ್ರಧಾರಿಗಳು, ಕೋಡಂಗಿ ಬರ್ತಾನೆ, ಹಾಸ್ಯವನ್ನ ಮೂಡಿಸುವಂತ ವ್ಯಕ್ತಿ. ಭಾಗವತ ಬರ್ತಾನೆ. ಭಾಗವತ ಹೇಗೆ ಅಂದ್ರೆ, ಅವನು ಸಂಪೂರ್ಣವಾಗಿ ಒಂದು ನಾಟಕವನ್ನ ನಿರ್ದೇಶಿಸಿ ನಿರೂಪಣೆ ಮಾಡುವಂತಹ ವ್ಯಕ್ತಿ ಆಗಿರ್ತಾನೆ. ಹಾಗೆ ಮುಂದೆ ಬೋಳೆಶಂಕರನ ಇಬ್ರು ಅಣ್ಣಂದಿರು, ಸರ್ದಾರ ಸೋಮಣ್ಣ ಹಾಗೆ ಸಾವುಕಾರ ಕಾಮಣ್ಣ, ಹಾಗೆ ಅವರಿಬ್ಬರ ಹೆಂಡತಿಯರು, ಹಾಗೆ ರಾಜ, ಮಂತ್ರಿ, ರಾಜಕುಮಾರಿ, ಹಾಗೆ ಸೈನಿಕರು, ಸೈತಾನ, 3 ಪಿಶಾಚಿಗಳು ಬರ್ತಾರೆ. ಈ ಒಂದು ರಾಜ್ಯದ ಜನರು ಕೂಡ ಬರ್ತಾರೆ. ಹೀಗೆ ಈ ನಾಟಕದಲ್ಲಿ ಬರುವಂತ ಪಾತ್ರಗಳು ಬರುತ್ತೆ. ಮುಂದೆ ನಾವು ಈ ಸುಂದರವಾದಂತಹ ಒಂದು ನಾಟಕದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಾಟಕದಲ್ಲಿ ಒಟ್ಟು 17 ದೃಶ್ಯಗಳಿದೆ. ಅದರಲ್ಲಿ ಮೊದಲನೆಯ ದೃಶ್ಯ ಬೆಪ್ಪು ತಕ್ಕಡಿ ಬೋಳೆಶಂಕರ. ಬೆಪ್ಪು ತಕ್ಕಡಿ ಅಂತ ಹೇಳ್ತೀವಿ. ಬೆಪ್ಪು ತಕ್ಕಡಿ ಅಂದ್ರೆ ದಡ್ಡ ಅಂತ ಅರ್ಥ. ಅಂದ್ರೆ ಏನೂ ತಿಳಿಯದವನು, ಏನೂ ಗೊತ್ತಿಲ್ಲ, ಯಾವುದೇ ಒಂದು ಜ್ಞಾನ ಇಲ್ಲದ ವ್ಯಕ್ತಿ ಅಂತ ಆ ಒಂದು ಪದದ ಅರ್ಥ ಬರುತ್ತೆ. ಆ ಬೆಪ್ಪು ತಕ್ಕಡಿ ಯಾರು? ಬೋಳೆಶಂಕರ. ಈ ಬೋಳೆಶಂಕರನನ್ನ ಅವನ ಅಣ್ಣಂದಿರು, ಅವನ ಒಂದು ಕುಟುಂಬ ಏನು ಅಂತ ಕರೀತಾರೆ? ಬೆಪ್ಪು ತಕ್ಕಡಿ ಅಂದ್ರೆ ಏನೂ ಗೊತ್ತಿಲ್ಲದಂತ ವ್ಯಕ್ತಿ, ಬರೀ ನಿನಗೆ ದುಡಿಯೋದು ಮಾತ್ರ ಗೊತ್ತು ಅನ್ನುವಂತ ಒಂದು ವಿಚಾರವನ್ನ ಇಲ್ಲಿ ನಾವು ಕಾಣ್ತೀವಿ. ಹಾಗಾದ್ರೆ ಈ ಒಂದು ದೃಶ್ಯದ ಒಂದನೆಯ ದೃಶ್ಯ ಒಂದನ್ನ ನಾವು ನೋಡ್ತಾ ಹೋಗೋಣ. ಇದರಲ್ಲಿ ಕೋಡಂಗಿ ಬರ್ತಾರೆ, ಭಾಗವತ ಬರ್ತಾರೆ. ಈಗ ನಾಟಕದ ದೃಶ್ಯ ಮೊದಲನೇದು ಪ್ರಾರಂಭ ಆಗುತ್ತೆ. ನಾಟಕದಲ್ಲಿ ಭಾಗವತರು ಬರ್ತಾರೆ, ಕೋಡಂಗಿ ಬರ್ತಾನೆ. ಕೋಡಂಗಿ ಕುಣಿತಾ ಇರ್ತಾನೆ. ಅಂದ್ರೆ ಹಾಸ್ಯ, ಅಂದ್ರೆ ಎಲ್ಲ ನಾಟಕ ಪ್ರದರ್ಶಕರನ್ನ ನಗಿಸುವಂತಹ ಒಂದು ದೃಶ್ಯವನ್ನ ನಾವು ನೋಡ್ತೀವಿ. ಈಗ ಕೋಡಂಗಿ, ಹೋಯ್ ಭಾಗವತಣ್ಣ. ಭಾಗವತ, ಏನಪ್ಪಾ? ಕೋಡಂಗಿ, ಎಷ್ಟೊತ್ತಾಯ್ತು ಕುಣಿತಾ ಇದ್ದೀನಿ, ಕರೆದು ಮಾತಾಡಿಸೋರು ಇಲ್ವೇ? ಭಾಗವತ, ಮಾತಾಡಿಸ್ಬೇಕಾ? ಯಾರಪ್ಪ ನೀನು? ಕೋಡಂಗಿ, ನಾನು ಯಾರು ಅಂತ ಗೊತ್ತಿಲ್ವೇ? ನನ್ನನ್ನೊಮ್ಮೆ ಕಂಡವರು ಮತ್ತೆ ಮರೆಯೋದು ಸಾಧ್ಯವೇ? ಇಲ್ಲ ಮಾರಾಯರೇ, ನನ್ನ ಕತೆ ಕೇಳಿ ಎಷ್ಟು ಜನ ನಗಾಡುತ್ತಾ ಸಂತೋಷ ಪಡ್ತಾರೆ ಗೊತ್ತಾ? ಭಾಗವತ, ಅಷ್ಟು ಖ್ಯಾತನೇನಪ್ಪ ನೀನು? ಈ ಒಂದು ದೃಶ್ಯದಲ್ಲಿ ಮೊದಲು ಏನ್ ಬರುತ್ತೆ ಅಂದ್ರೆ, ಕೋಡಂಗಿ ಕುಣಿತಾ ಇರ್ತಾನೆ, ನಾಟಕ ಪ್ರದರ್ಶಕರನ್ನ ನಗಿಸ್ತಾ ಇರ್ತಾನೆ. ಆಗ ಭಾಗವತರು ಅವನನ್ನ ನೋಡೋದೇ ಇಲ್ಲ, ಹಾಗೆ ನಿಂತಿರ್ತಾರೆ. ಅದಕ್ಕೆ ಕೋಡಂಗಿ ಭಾಗವತರನ್ನ ಕರೆದ್ಬಿಟ್ಟು ಹೇಳ್ತಾನೆ,
ನೋಡಿ ಭಾಗವತರೇ, ನಾನು ಕುಣಿತಾ ಇದ್ದೀನಿ, ಎಷ್ಟು ಹೊತ್ತಿಂದ ಕುಣಿತಾ ಇದ್ದೀನಿ, ನನ್ನನ್ನ ಕರೆದು ಮಾತಾಡಿಸುತ್ತಾನೆ. ಆಗ ಭಾಗವತರು, ನೀನ್ ಯಾರು ಅಂತ ನಾನು ಮಾತಾಡಿಸ್ಲಪ್ಪ ಅಂತ. ಆಗ ಕೋಡಂಗಿ ತನ್ನ ಒಂದು ಪರಿಚಯವನ್ನ ಎಲ್ಲ ಪ್ರದರ್ಶಕರಿಗೆ ಮಾಡ್ಕೊಡ್ತಾರೆ. ಹೇಗೆ ಅಂದ್ರೆ, ನನ್ನನ್ನ ಯಾರು ಅಂತ ಕೇಳ್ತೀಯ, ನನ್ನ ಯಾರು ಅಂತ ಗೊತ್ತಿಲ್ವಾ, ಒಂದ್ಸಲ ನನ್ನ ನೋಡಿದ್ರೆ ಸಾಕು, ಅವರ ಬದುಕಿನಲ್ಲಿ ನನ್ನನ್ನ ಮರೆಯೋದೇ ಇಲ್ಲ. ಅಂದ್ರೆ ನಾವ್ ಯಾವತ್ತೂ ಅಷ್ಟೇ, ಒಂದು ಚಲನಚಿತ್ರ ಆಗಿರ್ಬೋದು, ಯಾವುದೇ ಒಂದು ದೃಶ್ಯದಲ್ಲಿ ನಾವು ಒಂದು ಹಾಸ್ಯಗಾರರನ್ನ ನೋಡಿದ್ರೆ ನಾವು ಅವ್ರನ್ನ ತುಂಬಾ ಹಚ್ಕೊಂಡ್ಬಿಟ್ಟಿರ್ತೀವಿ. ಯಾಕೆಂದ್ರೆ ಅವ್ರು ಮಾಡಿರುವಂತ ಹಾಸ್ಯಗಳು ನಮ್ಮ ಬದುಕಿಗೆ ಒಂಥರ ಉಲ್ಲಾಸವನ್ನ ತರುತ್ತೆ, ನಮ್ಗೆ ಸಂತೋಷವನ್ನ ತರುತ್ತೆ. ಆ ಒಂದು ಕ್ಷಣವನ್ನ ನಾವು ಯಾವತ್ತೂ ಮರೆಯಲ್ಲ. ಹಾಗೆ ಇಲ್ಲಿ ಕೋಡಂಗಿ ಹೇಳ್ತಾನೆ, ನನ್ನನ್ನು ನೋಡಿದವರು ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಕತೆ ಕೇಳಿ ಎಷ್ಟು ಜನ ನಗಾಡ್ತಾರೆ ಗೊತ್ತಾ, ಎಷ್ಟು ಜನ ನನ್ನನ್ನು ನೋಡಿ ಸಂತೋಷ ಪಡ್ತಾರೆ, ಎಷ್ಟು ಜನ ನನ್ನ ಕತೆ ಕೇಳಿ ಇಷ್ಟಪಡ್ತಾರೆ ಗೊತ್ತಾ ಅಂತ ಹೇಳ್ತಾನೆ. ಆಗ ಭಾಗವತ ಕೇಳ್ತಾನೆ, ಅಷ್ಟೊಂದು ಖ್ಯಾತಿನ ನೀನು, ಅಷ್ಟೊಂದು ಪ್ರಸಿದ್ಧನಾ ನೀನು ಅಂತ ಭಾಗವತ ಕೇಳ್ತಾನೆ. ಈಗ ಮುಂದೆ ಏನಾಗುತ್ತೆ ನೋಡೋಣ. ಕೋಡಂಗಿ ಹೇಳ್ತಾನೆ, ಅಯ್ಯೋ ಖ್ಯಾತನಲ್ದಿದ್ರೆ ಈ ಕಡೆ ಬರುತ್ತಿದ್ನಾ, ಯಾಕ್ ಬಂದೆ ಕೋಡಂಗಿ ಅನ್ನಿ. ಭಾಗವತ, ಯಾಕ್ ಬಂದೆ ಕೋಡಂಗಿ? ಕೋಡಂಗಿ, ನೀವೇನೋ ಕತೆ ಮಾಡ್ತೀರಂತೆ, ಕತೆ ಕೇಳಿದ್ರೆ ಆರೋಗ್ಯಕ್ಕೆ ಒಳ್ಳೇದಂತಲ್ಲ. ಐಲಿ ಕಡೆ ನನ್ನ ಆರೋಗ್ಯ ಕೆಟ್ಟಿದೆ, ಅದಕ್ಕೆ ಕತೆ ಕೇಳೋಣ ಅಂತ ಬಂದೆ. ಭಾಗವತ, ಯಾವ ಕತೆ ಹೇಳೋಣಪ್ಪ? ಕೋಡಂಗಿ, ಹಳೆ ಕತೆ ಬೇಡ ಸ್ವಾಮಿ, ಹಿಂದೆ ನಡೆದದ್ದು ಅಲ್ಲ, ಈಗ ಹಾಲಿ ನಡೀತಿರೋದು ಕತೆಯೋ ಅಲ್ಲ, ಮುಂದೆ ನಡಿಬೇಕಾದದ್ದು ಹೇಳಲ್ಲ ಕೋಡಂಗಿ ಅನ್ನಿ. ಭಾಗವತ, ಹೇಳಲ್ಲ ಕೋಡಂಗಿ. ಇಲ್ಲಿ ನೋಡಿ, ಭಾಗವತರು ಒಂದು ನಾಟಕದ ನಿರೂಪಣೆಯನ್ನ ಮಾಡ್ಕೊಂಡು ಹೋಗೋರು. ಈ ಕೋಡಂಗಿ ಅಂದ್ರೆ ಹಾಸ್ಯಗಾರ, ಹಾಸ್ಯವನ್ನ ಮಾಡುವಂತ ವ್ಯಕ್ತಿ. ಈಗ ಇಲ್ಲಿ ನಾವು ಏನ್ ಕಾಣ್ತಿದ್ದೀವಿ ಅಂದ್ರೆ, ಕೋಡಂಗಿ ಹೇಳ್ತಾನೆ, ನಾನು ಅಷ್ಟೊಂದು ಪ್ರಸಿದ್ಧ ಅಂತ. ಆಗ ಭಾಗವತ ಹೇಳ್ತಾನೆ, ಅಷ್ಟು ಪ್ರಸಿದ್ಧನ ಅಂತ ಕೇಳಿದಾಗ, ಅಯ್ಯೋ ಖ್ಯಾತ ಅಂದ್ರೆ ನಾನು ಹೆಚ್ಚು ಪ್ರಸಿದ್ಧ ಅಲ್ಲ ಅಂದಿದ್ರೆ ನಾನು ಈ ಕಡೆ ಬರ್ತಿದ್ನಾ ಅಂತ ಹೇಳ್ತಾನೆ. ಹಾಗಾದ್ರೆ ಯಾಕೆ ಬಂದೆ ಕೋಡಂಗಿ ಅಂತ ಕೇಳು ಅಂತ ಭಾಗವತನನ್ನೇ ಪ್ರಶ್ನೆ ಮಾಡ್ತಾನೆ. ಸರಿ, ಭಾಗವತ ಹೇಳ್ತಾನೆ, ಆಯ್ತು, ಯಾಕೆ ಬಂದೆ ಕೋಡಂಗಿ ಅಂತ. ಆಗ ಕೋಡಂಗಿ ಹೇಳ್ತಾನೆ, ನಾನ್ ಬಂದಿರೋದು, ನೀವೇನೋ ಒಂದೊಳ್ಳೆ ಕತೆ ಹೇಳ್ತೀನಿ ಅಂತ ಹೇಳಿದ್ರಂತಲ್ಲ, ಕತೆ ಅಂದ್ರೆ ಎಲ್ರಿಗೂ ಇಷ್ಟ ಅಲ್ವಾ, ಅದಕ್ಕೆ ಆ ಕತೆ, ಈಗ ಕತೆ ಕೇಳಿದ್ರೆ ಆರೋಗ್ಯ ಏನಾಗುತ್ತೆ ಅಂತೆ, ಹೆಚ್ಚುತ್ತೆ, ಆರೋಗ್ಯಕ್ಕೆ ಒಳ್ಳೇದು, ಆದ್ರಿಂದ ಒಂದೊಳ್ಳೆ ಕಥೆಯನ್ನ ಹೇಳ್ತೀನಿ ಅಂತ ಹೇಳಿದ್ರಲ್ಲ. ಇತ್ತೀಚೆಗೆ ಐಲಿ ಅಂದ್ರೆ ಇತ್ತೀಚೆಗೆ, ಐಲಿ ಕಡೆ ಅಂದ್ರೆ ಇತ್ತೀಚೆಗೆ ನನ್ನ ಆರೋಗ್ಯ ಕೂಡ ಹಾಳಾಗ್ಬಿಟ್ಟಿದೆ, ಕೆಟ್ಟೋಗ್ಬಿಟ್ಟಿದೆ, ಅದಕ್ಕೆ ನೀವು ಹೇಳೋ ಕತೆ ಕೇಳ್ಕೊಂಡು ನನ್ನ ಆರೋಗ್ಯ ಸರಿಪಡಿಸ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಾನೆ. ಆಗ ಭಾಗವತ ಕೇಳ್ತಾರೆ, ಯಾವ ಕತೆ ಹೇಳೋಣಪ್ಪ ಅಂತ. ಆಗ ಕೋಡಂಗಿ ಹೇಳ್ತಾನೆ, ಹಳೇ ಒಬಿರಾಯನ್ ಕತೆ, ಹಳೇ ಕತೆ ಬೇಡ, ಮತ್ತೆ ಹೊಸ ಕತೆ, ಈಗ ನಡೀತಾ ಇರೋ ಹಾಲಿ ಕತೆನೂ ಬೇಡ, ಮುಂದೆ ನಡಿಬೇಕಾದದ್ದು ಹೇಳ ಕೋಡಂಗಿ ಅಂತ ಹೇಳಿ. ಅಂದ್ರೆ ಭಾಗವತರು ಕೋಡಂಗಿನ ಕೇಳ್ಬೇಕಂತೆ, ಹಿಂದೆ ನಡೆದಿರೋ ಕತೆ ಬೇಡ, ಈಗ ನಡೀತಿರೋದು ಬೇಡ, ಮುಂದೆ ನಡಿಬೇಕಾದದ್ದನ್ನ ಹೇಳ ಕೋಡಂಗಿ ಅಂತ ಕೇಳಬೇಕು ಅಂತ ಹೇಳ್ತಾನೆ ಕೋಡಂಗಿ. ಆಗ ಭಾಗವತ ಹೇಳ್ತಾರೆ, ಹೇಳಲ್ಲ ಕೋಡಂಗಿ ಅಂತ ಕೇಳ್ತಾರೆ. ಇಷ್ಟು ಆಗತ್ತೆ, ಕೋಡಂಗಿ ಪರಿಚಯ ಆಗತ್ತೆ, ಕೋಡಂಗಿ ಯಾಕೆ ಬಂದಿದ್ದು ಅಂತ ಆಗತ್ತೆ. ಭಾಗವತರು ಈಗ ಕತೆ, ಯಾವ ಕತೆ ಹೇಳ್ತಾರೆ, ಮುಂದೆ ನಡಿಬೇಕಾಗಿರೋ ಕತೆನ ನೋಡೋಣ. ಈಗ ಓದ್ತೀನಿ ನೋಡಿ. ಕೋಡಂಗಿ, ಹೇಳಿ ಸ್ವಾಮಿ. ಭಾಗವತ, ಹಾಗಿದ್ದರೆ ಕೇಳಯ್ಯ. ಒಂದಾನೊಂದು ಕಾಲದಲ್ಲಿ ಒಂದಾನೊಂದೂರು. ಕತೆ ಪ್ರಾರಂಭ ಆಗತ್ತೆ. ಕೋಡಂಗಿ, ಒಂದಾನೊಂದು ಊರು ಅಂದ್ರೆ ನಮ್ಮೂರು ಆದೀತೋ. ಭಾಗವತ, ನಿಮ್ಮೂರು ಯಾವುದು? ಕೋಡಂಗಿ, ಶಿವಾಪುರ. ಭಾಗವತ, ಆದೀತು. ಕೋಡಂಗಿ, ಶಿವಾಪುರ ಆಗೋದಾದ್ರೆ ನನ್ನ ಮಿತ್ರ ಉರ್ಫ್ ಯಜಮಾನನ ಕತೆ ಆಗ್ಬೋದಲ್ಲ. ಭಾಗವತ, ಯಾರಪ್ಪ ನಿನ್ನ ಮಿತ್ರ ಉರ್ಫ್ ಯಜಮಾನ? ಕೋಡಂಗಿ, ಬೆಪ್ತಕ್ಡಿ ಬೂಳೆ ಶಂಕರ. ಭಾಗವತ, ಏನಪ್ಪ ಅವನ ವಿಶೇಷ? ನಮ್ ಬೆಪ್ಪ ತಕ್ಕಡೆ
ಬೋಳೆಶಂಕರ. ಈಗ ಇಲ್ಲಿ ನಡೆದಿದ್ದೇನು, ಕೋಡಂಗಿ ಹೇಳು ಅಂತ ಹೇಳಿದಾಗ ಭಾಗವತರು ಕೇಳಿದಾಗ ಹೇಳಿ ಸ್ವಾಮಿ ಅಂತ ಇವನು ಹೇಳ್ತಾನೆ, ಶುರು ಮಾಡಿ ಅಂತ. ಆಗ ಭಾಗವತರು ಶುರು ಮಾಡ್ತಾರೆ. ಕತೆ ಹೇಗೆ ಶುರು ಆಗುತ್ತೆ, ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರು ಇತ್ತು ಅಂತ ಪ್ರಾರಂಭ ಆಗುತ್ತೆ. ಒಂದಾನೊಂದು ಊರು ಅಂದಾಗ ಕೋಡಂಗಿಗೆ ತಕ್ಷಣ ಫ್ಲಾಶ್ ಆಗುತ್ತೆ, ನಮ್ಮೂರಾದಿತ್ತೋ, ನಮ್ಮ ಊರೇ ಆಗುತ್ತಲ್ಲ. ಆಗ ಭಾಗವತ ಹೇಳ್ತಾರೆ, ನಿಮ್ಮೂರು ಯಾವುದು? ಕೋಡಂಗಿ ಹೇಳ್ತಾನೆ, ಶಿವಾಪುರ. ಸರಿ, ಆದಿತ್ತು. ಒಂದಾನೊಂದು ಕಾಲದಲ್ಲಿ ಶಿವಾಪುರ ಅನ್ನೋಂಥ ಊರು ಅಂತ ಶುರು ಮಾಡ್ತಾನೆ. ಆಗ ಭಾಗವತರಿಗೆ ಶುರು ಮಾಡ್ತಾ ಇರ್ಬೇಕಾದ್ರೆ ಕೋಡಂಗಿ ಪುನಃ ಮಧ್ಯ ಬಾಯಿ ಹಾಕಿ ಹೇಳ್ತಾನೆ, ಶಿವಾಪುರ ಅಂತ ಹೇಳಿದ್ಮೇಲೆ ನನ್ನ ಮಿತ್ರ ಇದ್ದಾನೆ ಉರ್ಫ್ ಬೋಳೆಶಂಕರ, ಯಾರು ನನ್ನ ಯಜಮಾನ ಇದ್ದಾನಲ್ಲ, ಅವನ್ ಕತೆ ಆಗ್ಬೋದಾ ಅಂತ. ಆಗ ಭಾಗವತರು ಕೇಳ್ತಾರೆ, ಯಾರಪ್ಪ ನಿನ್ ಮಿತ್ರ ಉರ್ಫ್? ಅವನು ಬೇರೆ ಯಾರು ಅಲ್ಲ ಭಾಗವತರೇ, ಅವನು ಬೋಳೆಶಂಕರ ಅಂತ ಹೇಳ್ತಾನೆ ಕೋಡಂಗಿ, ಬೆಪ್ಪ ತಕ್ಕಡಿ ಬೋಳೆಶಂಕರ. ಆಗ ಭಾಗವತ ಹೇಳ್ತಾನೆ, ಏನಪ್ಪ ನಿನ್ನ ಮಿತ್ರನ ವಿಶೇಷತೆ? ಆ ಬೆಪ್ಪ ತಕ್ಕಡಿ ಬೋಳೆಶಂಕರನ ಕತೆ ಹೇಳು ಅಂತ ಹೇಳ್ತೀಯಲ್ಲ, ಏನ್ ವಿಶೇಷತೆ ಅಂತ ಕೇಳ್ತಾರೆ ಭಾಗವತರು. ಇದಿಷ್ಟು ಇಲ್ಲಿ ಆಗತ್ತೆ. ಕೋಡಂಗಿ ಮತ್ತೆ ಭಾಗವತರು ಊರು ಯಾವುದು, ಶಿವಾಪುರದ ಕತೆ ಹೇಳ್ತಾರೆ. ಶಿವಾಪುರದಲ್ಲಿ ಯಾರ ಕತೆ? ಕೋಡಂಗಿಯ ಮಿತ್ರನಾದಂಥ ಬೆಪ್ತಕಡಿ ಬೋಳೆಶಂಕರನ ಕಥೆಯನ್ನ ಪ್ರಾರಂಭವಾಗುತ್ತೆ. ಈಗ ಆ ಒಂದು ಶಂಕರನ, ಬೋಳೆಶಂಕರನ ವಿಶೇಷತೆ ಏನು ಅನ್ನೋದನ್ನ ಕೋಡಂಗಿ ಹೇಳ್ಕೊಡೋದು. ಕೋಡಂಗಿ, ಅಯ್ಯೋ ಎಷ್ಟು ಅಂತ ಹೇಳ್ತೀರಾ, ಅವನ ವಿಶೇಷ ಎಷ್ಟಿವೆ ಅಂದ್ರೆ ಒಂದೋ ಹೇಳಕ್ಕಾಗೋದೇ ಇಲ್ಲ, ಒಂದು ಹೇಳಕ್ಕಾಗೋದಿಲ್ಲ. ಭಾಗವತ, ನೀನು ಅವನಲ್ಲಿ ಕೆಲಸಕ್ಕಿದ್ಯೋ? ಕೋಡಂಗಿ, ಹೌದು. ಭಾಗವತ, ಎಷ್ಟಪ್ಪ ನಿನ್ ಸಂಬಳ? ಕೋಡಂಗಿ, ದಿನಕ್ಕೆ ಕೆನ್ನೆ ಮೇಲೆ 10 ಏಟು. ಭಾಗವತ, ದಿನಕ್ಕೆ 10 ಆದ್ರೆ ತಿಂಗಳಿಗೆ 300 ಆಯ್ತು, ವರ್ಷಕ್ಕೆ 3600 ಏಟಾಯ್ತು. ತಗಳಪ್ಪ, ಯಾರಿಗುಂಟು ಯಾರಿಗಿಲ್ಲ, ಇಷ್ಟು ಸಂಬಳ ತಗೊಂಡೇನಪ್ಪ ಮಾಡ್ತಿ? ಈಗ ಬೋಳೆಶಂಕರನ ಒಂದು ಪರಿಚಯ ಹೇಗೆ? ಕೋಡಂಗಿ ಹೇಳ್ತಾನೆ, ಅಯ್ಯೋ ಅವನು ವಿಶೇಷತೆ ಏನು ಅಂತ ಹೇಳಿ, ಒಂದಾ ಎರಡಾ? ಒಂದು ಅಂತ ಹೇಳಕ್ಕಾಗುತ್ತಾ ಅಂತ ಅಂದ್ರೆ ಅಷ್ಟು ವಿಶೇಷತೆ ಇರುವಂತಹ ಅಂತ ಒಂದು ಕ್ಯಾರೆಕ್ಟರ್ ವ್ಯಕ್ತಿ ಅವನು, ಆ ವ್ಯಕ್ತಿತ್ವ ಇರುವಂತ ವ್ಯಕ್ತಿ ಅಂತ ಅವನ ಬಗ್ಗೆ ವಿಶೇಷವಾಗಿ ಹೇಳ್ತಾನೆ. ಆಗ ಭಾಗವತ ಕೇಳ್ತಾರೆ, ಅವನಲ್ಲಿ ನಿನ್ ಕೆಲ್ಸಕ್ಕೆ ಏನಾದ್ರೂ ಇದೆಯಾ? ಹೌದು ಅಂತ ಕೋಡಂಗಿ ಹೇಳ್ತಾನೆ. ಹಾಗಾದ್ರೆ ಅವನು ಎಷ್ಟು ಸಂಬಳ ಕೊಡ್ತಿದ್ದ ನಿನಗೆ? ಎಷ್ಟು ಸಂಬಳ ಕೊಡ್ತಿದ್ದಂತೆ? ದಿನಕ್ಕೆ 10 ಕೆನ್ನೆಗೆ ಏಟಂತೆ. ಯಾರ ಕೆನ್ನೆಗೆ? ಕೋಡಂಗಿ ಕೆನ್ನೆಗೆ 10 ಏಟು ದಿನ, ಒಂದು ದಿನಕ್ಕೆ 10 ಏಟು ಕೆನ್ನೆಗೆ ಬೀಳ್ತಾ ಇತ್ತಂತೆ ಬೋಳೆಶಂಕರನ ಕೈಯಿಂದ. ಯಾರಿಗೆ? ಕೋಡಂಗಿಗೆ. ಆಗ ಭಾಗವತರು ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರು, ಅದನ್ನ ಗುಣಿಸಿ ಬಾಗಿಸಿ ಕೂಡಿಸಿ ಕಳೆದು ನೋಡಿದಾಗ ಎಷ್ಟು ಏಟಾಗುತ್ತಂತೆ ಅವನಿಗೆ ವರ್ಷದಲ್ಲಿ. ದಿನಕ್ಕೆ 10 ಆದ್ರೆ ತಿಂಗಳಿಗೆ 300 ಆಯ್ತು, ವರ್ಷಕ್ಕೆ 3600 ಏಟಾಯ್ತು. ತಗಳಪ್ಪ, ಇಷ್ಟೊಂದು ಸಂಬಳ ಯಾರಿಗುಂಟು ಯಾರಿಗಿಲ್ಲ ಅಂತ ಭಾಗವತರು ಅಲ್ಲಿ ಅವನನ್ನ ಹಾಸ್ಯ ಮಾಡ್ತಾರೆ. ಸೊ ಇದಿಷ್ಟು ಬೋಳೆಶಂಕರನಲ್ಲಿ ಕೆಲಸಕ್ಕಿದ್ದಂಥ ಕೋಡಂಗಿಯ ಒಂದು ಸಂಬಳದ ವಿಚಾರ ಇಲ್ಲಿ ನಾವು ನೋಡ್ತೀವಿ. ಈಗ ಮುಂದೆ ಕೋಡಂಗಿ ಅಂದ್ರೆ ಭಾಗವತರು ಕೇಳ್ತಾರೆ, ಇಷ್ಟೊಂದು ಹಣವನ್ನ ಏನ್ ಮಾಡ್ತೀಯ ಅಂತ ಕೇಳಿದಾಗ ಕೋಡಂಗಿ ಹೇಳ್ತಾನೆ, ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆ ಆದ್ಮೇಲೆ ಹೆಂಡತಿಗೆ ಕೊಡ್ತೀನಿ. ಭಾಗವತ, ಬಲೆ ದೊಡ್ಡ ಶ್ರೀಮಂತನಪ್ಪ ನೀನು, ಈಗೇನು ನಿನ್ ಕತೆ ಹೇಳ, ಬೋಳೆಶಂಕರನ ಕತೆ ಹೇಳ? ಕೋಡಂಗಿ, ಯಜಮಾನರ ಕತೆ ಹೇಳಿ ಸ್ವಾಮಿ, ಯಜಮಾನರ ಕತೆ. ಭಾಗವತ, ಆಯ್ತಪ್ಪ. ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರು ಶಿವಾಪುರದಲ್ಲಿ ಬೆಪ್ತಕ್ಕಡಿ ಬೋಳೆಶಂಕರ ಅಂತಿದ್ದ. ಅವನ ತಂದೆ ಯಾರು? ಕೋಡಂಗಿ, ಅವರಪ್ಪ. ಭಾಗವತ, ಅವರಪ್ಪ ಯಾರು? ಕೋಡಂಗಿ, ಅವನ ತಂದೆ. ಭಾಗವತ, ಅವನ ತಂದೆ ಯಾರು? ಈಗ ನಾಟಕದಲ್ಲೇ ಹಾಸ್ಯ. ಯಾವ ರೀತಿಯ ಹಾಸ್ಯ?
ಕೋಡಂಗಿಗೆ ಕೊಡ್ತಾ ಇದ್ದಂತ ಏಟು ಅಷ್ಟಿತ್ತಲ್ಲ, 3600 ಏಟು, 106 ಏಟೇನೋ. ಅದನ್ನ ಏನ್ ಮಾಡ್ತೀಯಾ ಅಂತ ಕೇಳಿದಾಗ ಕೋಡಂಗಿ ಏನ್ ಹೇಳ್ತಾನೆ, ಅದನ್ನ ಬ್ಯಾಂಕ್ನಲ್ಲಿ ಇಡ್ತೀನಿ, ಡಿಪಾಸಿಟ್ ಇಟ್ಬಿಟ್ಟು ಮದುವೆ ಆದ್ಮೇಲೆ ನನ್ನ ಹೆಂಡತಿ ಬರ್ತಾಳಲ್ಲ ಅವಳ ಕೆನ್ನೆಗೆ ಕೊಡ್ತಾ ಇರ್ತೀನಿ ಅಂತ ತಮಾಷೆಗೆ ಹೇಳ್ತಾನೆ. ಆಗ ಎಲ್ಲರೂ ನಾಟಕದಲ್ಲಿ ನಗಾಡ್ತಾರೆ. ಆಗ ಭಾಗವತ ಹೇಳ್ತಾನೆ, ಬಲೆ ಶ್ರೀಮಂತಪ್ಪ ನೀನು, ಇಟ್ಕೋ ಹೆಂಡತಿ ಕೊಡ್ತಾ ಇರು ಏಟು. ಸರಿ, ಈಗ ನಿನ್ನ ಕತೆ ಹೇಳ, ಅಲ್ಲ ನಿನ್ನ ಉರ್ಫ್ ಸ್ನೇಹಿತ ಇದ್ದಾನಲ್ಲ ನಿನ್ನ ಬೋಳೆಶಂಕರನ ಕತೆ ಹೇಳ ಅಂತ ನಾಟಕದಲ್ಲಿ ಭಾಗವತರು ಕೇಳ್ತಾರೆ. ಆಗ ಭಾಗವತ ಹೇಳ್ತಾರೆ, ನನ್ನ ಕತೆ ಬೇಡ ಸ್ವಾಮಿ, ಭಾಗವತರು ಯಾರ ಕತೆ ಹೇಳಿ, ಯಜಮಾನ್ರ ಕತೆ ಹೇಳಿ. ಈಗ ಭಾಗವತರು ಸ್ಟಾರ್ಟ್ ಮಾಡ್ತಾರೆ. ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರು ಶಿವಾಪುರ ಅಂತ ಇತ್ತು. ಆ ಶಿವಾಪುರದಲ್ಲಿ ಬೆಪ್ತಕಡಿ ಬೋಳೆಶಂಕರ ಅಂತಿದ್ದ. ಅವನ ತಂದೆ ಯಾರು ಅಂತ ಶುರು ಮಾಡ್ತಾನೆ. ಆಗ ಕೋಡಂಗಿ ತಮಾಷೆಗೆ ಹೇಳ್ತಾನೆ, ಅವನ ತಂದೆ ಅವನಪ್ಪ ಯಾರು, ಅವ್ರ ತಂದೆ. ಹಾಗಾದ್ರೆ ಅವ್ರ ತಂದೆ ಯಾರು ಅಂತ ಹೀಗೆ ಪುನಃ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಆಗುತ್ತೆ. ನಾಟಕದಲ್ಲಿ ಹಾಸ್ಯಗಳ ಮೇಲೆ ಹಾಸ್ಯ ಆಗುತ್ತೆ. ಭಾಗವತ ಮತ್ತೆ ಕೋಡಂಗಿಯ ಒಂದು ಮಾತುಕತೆ. ಕೋಡಂಗಿ ಅವರಪ್ಪನ ತಂದೆಯ ಅಪ್ಪನ ತಂದೆ. ಸ್ವಾಮಿ, ಆ ಕುಟುಂಬ ಎಷ್ಟು ಹಳೇದು ಅಂದ್ರೆ ಅದರ ಮೂಲ ಪುರುಷ ಯಾರು ಅಂತಲೇ ಗೊತ್ತಿಲ್ಲ. ಭಾಗವತ ಮೂಲ ಪುರುಷ ಮಂಗನಂತ ಮಾನವನೋ, ಕೋಡಂಗಿ ಮಂಗನಂತ ಮಾನವನಂತ ಮಂಗನೋ ಅಂತೂ ಭಾರಿ ಪುರಾತನ ವಂಶ ಸ್ವಾಮಿ. ಅದೇನೋ ಮಂಗನಂತ ಮಾನವ ಅಂದಿರಲ್ಲ, ನಿಜ ಇರಬೇಕು. ಯಾಕಂತೀರೋ, ನಮ್ಮ ಮಿತ್ರನ ವಂಶದವರಿಗೆ ಈಗಲೂ ಮೀಸೆ ದಾಡಿ ಬೆಳೆಯುತ್ತದೆ, ದಿನಾ ಬೋಳಿಸ್ಕೊಳ್ತಾರೆ. ಭಾಗವತ ಭಾರಿ ಹಳೆ ಮನೆತನ ಅಂತಾಯ್ತು. ಇನ್ನು ಮುಂದೆ ಕತೆ ಹೇಳೋಣವಾ ಕೋಡಂಗಿ? ಈಗ ಕತೆ ಏನಾಗುತ್ತೆ, ಪ್ರಾರಂಭ ಆಗುತ್ತೆ. ಶಿವಪುರದಲ್ಲಿ ಬೋಳೆಶಂಕರ ಅಂತ, ಬೆಪ್ತಕಡಿ ಬೋಳೆಶಂಕರ ಅಂತ ಅವರಪ್ಪ ಇಂಥವ್ರು ಅಂತ ಹೇಳ್ಬೇಕಾದ್ರೆ ಕೋಡಂಗಿ ಹೇಳ್ಕೊಡಲ್ಲ. ಕೋಡಂಗಿ ಏನ್ ಮಾಡ್ತಾನೆ, ತಮಾಷೆ ಮಾಡ್ತಾನೆ, ಅವರಪ್ಪ. ಆಗ ಭಾಗವತ ಅವರಪ್ಪನ ತಂದೆ ಯಾರು ಅಂತ ಕೇಳಿದಾಗ ಕೋಡಂಗಿ ಹೇಳ್ತಾನೆ, ಅವರಪ್ಪನ ತಂದೆಯ ಅಪ್ಪನ ತಂದೆ. ಅವರಪ್ಪನ ತಂದೆಯ ತಂದೆ ಅಂದ್ರೆ ತಮಾಷೆಗೆ ಹೇಳ್ತಾನೆ, ಸ್ವಾಮಿ ಅವ್ರ ಕುಟುಂಬದ ಮೂಲ ಪುರುಷ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಅಷ್ಟು ಹಳೆಯ ಒಂದು ವಂಶ ಬೆಪ್ತಕಡಿ ಬೋಳೆಶಂಕರಂದು ಅಂತ. ಹಾಗಾದ್ರೆ ಮೂಲ ಪುರುಷ ಮಂಗನಂತ ಮಾನವನಾಗಿರ್ತಾನಲ್ಲ, ಯಾವುದೇ ವಂಶದ ಮೂಲ ಪುರುಷ ಯಾರು? ಮನುಷ್ಯ ಬಂದಿರೋದೇ ಮಂಗನಿಂದ, ಗೊತ್ತಿರೋದ ವಿಚಾರ ಅಲ್ವಾ? ಅದಕ್ಕೆ ಭಾಗವತ ಒಂದೇ ಸಲ ಹೇಳ್ಬಿಡ್ತಾನೆ, ಓ ಆ ಮೂಲ ಪುರುಷ ಮಂಗನಂತ ಮಾನವನಾಗಿರ್ಬೇಕಲ್ವಾ ಅಂತ. ಆಗ ಕೋಡಂಗಿ ಹೇಳ್ತಾನೆ, ಮಂಗನಂತ ಮಾನವನಂತ ಮಂಗನೋ, ಒಟ್ಟಾರೆ ಅವ್ರದೊಂದು ವಂಶ ತುಂಬಾ ಹಳೇ ಕಾಲದ ವಂಶ ಅದು. ಅದರ ಮೂಲ ಪುರುಷ ಯಾರು ಅಂತ ಗೊತ್ತಿಲ್ಲ. ಆದ್ರೆ ಒಂದಂತೂ ನಿಜ, ನೀವು ಹೇಳ್ದಾಗೆ ಮಂಗನಂತ ಮಾನವನಾಗಿರ್ಬೇಕು. ಯಾಕೆ ಅಂದ್ರೆ ಅವರಿಗೆ ತುಂಬಾ ಏನ್ ಬರುತ್ತಂತೆ, ಗಡ್ಡ ಮೀಸೆ ಜಾಸ್ತಿ ಬರುತ್ತೆ, ಅದರಿಂದ ದಿನ ಬೋಳಿಸ್ಕೋತಾರೆ. ಸರಿ, ಭಾಗವತ ಹೇಳ್ತಾನೆ, ಸರಿ ಭಾರಿ ಹಳೆ ಮನೆತನ ಇರ್ಬೇಕು ಅವ್ರದ್ದು ಅಂತ ಕತೆನ ಪ್ರಾರಂಭ ಮಾಡ್ತಾನೆ. ಈಗ ಕೋಡಂಗಿಗೆ ಹೇಳಿ ಕತೆ ಶುರು ಆಗತ್ತೆ. ಕೋಡಂಗಿ, ಹೇಳಿ ಸ್ವಾಮಿ. ಭಾಗವತ, ಹಾಗಿದ್ದರೆ ಶಿವಾಪುರದ ಬಗ್ಗೆ ಒಂದು ಹಾಡು ಹೇಳಿ ಕುಣಿ, ಆಮೇಲೆ ಕತೆ ಶುರು ಮಾಡೋಣ. ಕೋಡಂಗಿ ಹಾಡುತ್ತಾ ಕುಣಿಯುತ್ತಿರುವಾಗ ಬೆಪ್ತಕಡಿ ಬೋಳೆಶಂಕರ ನೆಲ ಉಳುತ್ತಾ ಬರುತ್ತಾನೆ. ನಮ್ಮ ಬೆಪ್ತಕಡಿ ಬೋಳೆಶಂಕರ ಇದಾನಲ್ಲ ನಾಟಕದ ಮುಖ್ಯ ಪಾತ್ರಧಾರಿ, ಅಲ್ಲಿಗೆ ಬರ್ತಾನೆ. ಆಗ ಭಾಗವತರು ಹೇಳ್ತಾರೆ, ಸರಿ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ನಾಟಕದಲ್ಲಿ ಒಂದು ಪುಟ್ಟದಾದ ಒಂದು ಹಾಡನ್ನ ಹಾಡ್ತಾ ನೀನು ಕುಣಿ, ಡಾನ್ಸ್ ಮಾಡು. ಆಗ ಅಷ್ಟರಲ್ಲಿ ಆ ನಾಟಕದಲ್ಲಿ ಯಾರು ಪ್ರವೇಶ ಆಗ್ತಾರೆ, ಬೆಪ್ತಕಡಿ ಬೋಳೆಶಂಕರ. ಅವನು ನೆಲವನ್ನ ಉಳ್ತಾ ಪ್ಲಫ್ ಮಾಡ್ತಾ ಆ ಭೂಮಿಯನ್ನ ಉಳುಮೆ ಮಾಡ್ತಾ ಇರುವಂತ ಒಂದು ದೃಶ್ಯ ಅಲ್ಲಿ ಬರುತ್ತೆ. ಈಗ ಕೋಡಂಗಿ ಹಾಡ್ತಾನೆ, ಹಾಡ್ಕೊಂಡು ಕುಣಿತಾನೆ. ಕಾಯ್ದು ಕಂಗಳ ಕೂಲು ಮಾಡುವ ಹುಲ್ಲು ಎಲ್ಲಿದೆ ಹೇಳಿರಿ, ತೆರೆಯ ಚಿಮುಕಿಸಿ ಕರಿಯ ಪಾಪವ ತೊಳೆವ ತೊರೆಯನ್ನು ತೋರಿರಿ, ಅರಳಿ ಕತ್ತಲ ದೂರ ಮಾಡುವ ಸೂರ್ಯಕಾಂತಿಯ ತೋರಿರಿ, ಉಗುರು ಬೆಚ್ಚನಿ ಪ್ರೀತಿ ಎಲ್ಲಿದೆ ಅಲ್ಲಿ ಶಿವಪುರ ಎನ್ನಿರಿ, ಅಲ್ಲಿ ಶಿವಪುರ ಎನ್ನಿರಿ.
ಕೋಡಂಗಿ ಹಾಡು ಶುರು ಮಾಡ್ತಾನೆ. ಹೇಗೆ? ಕಾಯ್ದು ಕಂಗಳ ಕೂಲು ಮಾಡುವ ಹುಲ್ಲು ಎಲ್ಲಿದೆ ಹೇಳಿರಿ. ಅಂದ್ರೆ ಹಸಿರಿನಿಂದ ತುಂಬಿ ಆ ಕಣ್ಣುಗಳನ್ನ ತಂಪಾಗಿರಿಸುವಂತಹ ಹಸಿರು ಎಲ್ಲಿ ಕಾಣ್ತಾ ಇದೆಯೋ ಆ ಒಂದು ಭೂಮಿಯೇ. ತೆರೆಯ ಚಿಮುಕಿಸಿ ಕರಿಯ ಪಾಪವ ತೊಳೆಯುವ ತೊರೆಯನ್ನು ತೋರಿರಿ. ಅಂದ್ರೆ ಯಾರು ಯಾವ ಪಾಪವನ್ನ ಮಾಡಿರ್ತಾರೋ ಆ ಪಾಪವನ್ನ ಹೋಗಲಾಡಿಸುವಂತಹ ನದಿಗಳು ಇರುವಂತಹ, ತೊರೆಗಳು ಇರುವಂತಹ, ನೀರಿನಿಂದ ತುಂಬಿರುವಂತಹ ಭೂಮಿ ಅದು. ಅರಳಿ ಕತ್ತಲ ದೂರ ಮಾಡುವ ಸೂರ್ಯಕಾಂತಿಯ ತೋರಿರಿ. ಅಲ್ಲಿ ಕತ್ತಲನ್ನ ಹೋಗಲಾಡಿಸಿ ಸದಾ ಬೆಳಕನ್ನ ತೋರುವಂತಹ ಸೂರ್ಯ ಇರುವಂತಹ ಊರು ಯಾವುದದು? ಉಗುರು ಬೆಚ್ಚನೆ ಪ್ರೀತಿ ಎಲ್ಲಿದೆ ಅಲ್ಲಿ ಶಿವಪುರ ಎನ್ನಿರಿ. ಉಗುರು ಬೆಚ್ಚಗಿನ ಅಂದ್ರೆ ಅಲ್ಲಿರುವ ಆ ಊರಿನಲ್ಲಿರುವಂತ ಜನರು ಎಲ್ಲ ಪರಸ್ಪರ ಪ್ರೀತಿಯಿಂದ ಸಾಮರಸ್ಯದಿಂದ ಬದುಕನ್ನು ನಡೆಸ್ತಿರುವಂತಹ ಜನರಿರುವಂತಹ, ಪ್ರೀತಿ ತುಂಬಿರುವಂತಹ ಒಂದು ಊರೇ ನಮ್ಮ ಶಿವಪುರ. ಅಲ್ಲಿ ಹಸಿರಿನಿಂದ ಕಂಗೊಳಿಸುವಂತಹ, ಪಾಪವನ್ನು ತೊಳೆಯುವಂತಹ ನದಿಗಳಿರುವಂತಹ, ತೊರೆಗಳಿರುವಂತಹ, ಕತ್ತಲೆಯನ್ನ ಹೋಗಲಾಡಿಸಿ ಬೆಳಕನ್ನೇ ಚೆಲ್ಲುವಂತಹ ಸೂರ್ಯನಿರುವಂತಹ, ಪ್ರೀತಿ ಸಾಮರಸ್ಯದಿಂದ ನಿಸ್ವಾರ್ಥತೆಯಿಂದ ಬದುಕನ್ನ ನಡೆಸ್ತಿರುವ ಜನರಿರುವಂತಹ, ಪ್ರೀತಿ ತುಂಬಿರುವ ಊರೇ ನಮ್ಮ ಶಿವಪುರ ಅಂತ ಸುಂದರವಾಗಿ ಒಂದು ಹಾಡನ್ನ ಹಾಡ್ತಾ ಕುಣಿತಾ ಪ್ರೇಕ್ಷಕರನ್ನ ನಗಿಸ್ತಾ ಈ ಕೋಡಂಗಿ ಈ ಒಂದು ಹಾಡನ್ನ ಹಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಯಾರು ಬರ್ತಾರೆ? ನಮ್ಮ ಬೋಳೆ ಶಂಕರ ಉಳ್ತಾ ಭೂಮಿಯನ್ನ ಉಳುಮೆ ಮಾಡ್ತಾ ಅಲ್ಲಿಗೆ ಬರ್ತಾನೆ. ಈಗ ಮುಂದೆ ನೋಡೋಣ. ಈಗ ಭಾಗವತ. ಆ ಶಿವಪುರದಲ್ಲಿ ಮಾನವರು ವಾಸವಾಗಿದ್ದರು. ಆ ಮಾನವರಲ್ಲಿ 3 ಜನ ಅಣ್ಣ ತಮ್ಮಂದಿರು. ದೊಡ್ಡೋನು ಬಂದು ಸೋಮಣ್ಣ, ಆಳೋದಕ್ಕೆ ಹುಟ್ಟಿದವನು, ಕುರಿ ಕೋಳಿ ಕೊಂದವನು, ಅವು ಸಿಗದಿದ್ದರೆ ಮತ್ತು ಸಾಧ್ಯವಾದರೆ ಮನುಷ್ಯರನ್ನೂ ಕೊಲ್ಲಬಲ್ಲವನು. ಎರಡನೆಯವನು ಬಂದು ಸಾವುಕಾರ ಕಾಮಣ್ಣ, ಹೊಟ್ಟೆ ಮಜಬೂತಣ್ಣ, ಅದಕ್ಕೆ ಅವನ್ನ ಉರ್ಫ್ ನಾಮೆ ಡಬ್ಬಣ್ಣ, ಎಣಿಸೋದ್ರಲ್ಲಿ ಜಾಣ. ಹಸು ಎಣಿಸ್ತಾನೆ, ಹಣ ಎಣಿಸ್ತಾನೆ, ಯಾರ್ಯಾರ ಜಮೀನು ಎಷ್ಟು ಎಕರೆ ಐತಣ್ಣ ಅಂದ್ರೆ ತಕ್ಷಣ ಅಂಕಿಯೊಳಗೆ ಹೇಳುವ ಆತ. ಇನ್ನು ಬೆಪ್ಪು ತಕ್ಕಡಿ ಬೋಳೆ ಶಂಕರ, ಅವನಾಯ್ತು ಭೂಮಿ ಸೀಮೆ ಆಯ್ತು, ಮಳೆ ಬೆಳೆ ಆಯ್ತು. ಒಂದು ಸೋನೆ ನೋಯಿಸಿದವನಲ್ಲ, ಮಳೆ ಬರೋದನ್ನ 1 ವಾರಕ್ಕೆ ಮುಂಚೆನೆ ಹೇಳಬಲ್ಲ, ನಿಂತ ನೀರಿಗೆ ಹರಿಯೋದಕ್ಕೆ ಕಾಲುವೆ ತೋಡಬಲ್ಲ, ಹಕ್ಕಿ ಹಾಡಿನ ಅರ್ಥ ಹೇಳಬಲ್ಲ, ಹೂವಿಗೆ ಬೀಳುವ ಕನಸು ಹೇಳಬಲ್ಲ. ಇನ್ನೇನಪ್ಪ ಅಂದರೆ ಕೈ ಬೆರಳಿಲ್ಲದೆ ಎಣಿಸೋದಕ್ಕೆ ಬರೋದಿಲ್ಲ. ಈಗ ಶಿವಪುರದ ಬಗ್ಗೆ ಕೋಡಂಗಿ ಹಾಡಾಡಿ ಆಯ್ತು. ಹಾಡು ಸುಂದರವಾಗಿತ್ತು. ಆ ಹಾಡಿನಲ್ಲೇ ಆ ಒಂದು ಶಿವಪುರ ಅನ್ನುವಂಥ ಹಳ್ಳಿ ಎಷ್ಟು ಸುಂದರವಾಗಿತ್ತು, ಎಷ್ಟು ಹಸಿರು ನಿಂದ ತುಂಬಿತ್ತು, ಎಷ್ಟು ಪ್ರೀತಿಯಿಂದ ಜನರಿದ್ರು ಅನ್ನೋದನ್ನ ಅಲ್ಲಿ ತೋರಿಸ್ತಾ ಇದ್ದಾರೆ. ಹಾಗೆ ಈಗ ಭಾಗವತರು ಶಿವಪುರದಲ್ಲಿ ಮಾನವರು ವಾಸವಾಗಿದ್ದರು ಅಂತ ಪ್ರಾರಂಭ ಆಗುತ್ತೆ. ಆ ಮಾನವರಲ್ಲಿ 3 ಜನ ಅಣ್ಣ ತಮ್ಮಂದಿರು. ಎಷ್ಟು ಜನ ಅಣ್ಣ ತಮ್ಮಂದಿರು? 3 ಜನ ಅಣ್ಣ ತಮ್ಮಂದಿರು. ಮೊದಲನೆಯವನು ಯಾರು? ಸೋಮಣ್ಣ. ದೊಡ್ಡವನು ಬಂದು ಸೋಮಣ್ಣ, ಅವನು ಆಳೋದಕ್ಕೆಂತನೇ ಹುಟ್ಟಿದ್ದು. ಬರೀ ಅಧಿಕಾರ ದಾಹ ಜಾಸ್ತಿ ಅವನಿಗೆ, ಹಣದ ದುಡ್ಡಿನ ದಾಹ ಜಾಸ್ತಿ ಅವನಿಗೆ. ಅವನು ಅಧಿಕಾರ ಆಳೋದಕ್ಕೆ ಹುಟ್ಟಿದವನು. ಕುರಿ ಕೋಳಿ ಕೊಲ್ತಾನೆ. ಕುರಿ ಕೋಳಿಯನ್ನ ದಿನಾ ಕೊಲ್ತಾ ಇರ್ತಾನೆ. ಅದ್ಯಾವುದೂ ಸಿಗ್ಲಿಲ್ಲ ಅಂದ್ರೆ ಮನುಷ್ಯನನ್ನು ಕೂಡ ಬಿಡಲ್ಲ ಅವನು. ಅಂತ ಒಬ್ಬ ದುಷ್ಟ ಬುದ್ಧಿ ಇರುವಂತ ವ್ಯಕ್ತಿ ಅಂತ ಹೇಳ್ತಾನೆ. ಅವನ ಒಂದು ಪರಿಚಯ ಆಯ್ತು. ಯಾರ್ದು? ಮೊದಲನೆಯ ಒಬ್ಬ ಅಣ್ಣನ ಪರಿಚಯ ಆಯ್ತು. ಅವನು ಬರ್ತಾ ಒಂದು ಹೋಗ್ತಾನೆ. ಎರಡನೆಯವನು ಸಾವುಕಾರ ಕಾಮಣ್ಣ. ಅವನನ್ನ ಹೊಟ್ಟೆ ಡುಬ್ಬಣ್ಣ ಅಂತ ಹೇಳ್ತೀವಿ. ಅಂದ್ರೆ ಯಾಕೆ ಅಂದ್ರೆ ಅವನಿಗೆ ಬರೀ ಉರ್ಫ್ ತಿನ್ನೋದೆ, ಮಜವಾಗಿರೋದೆ, ಮಜಬೂತಣ್ಣ, ಗಟ್ಟಿಮುಟ್ಟಾಗಿ ಮಜವಾಗಿರ್ಬೇಕು ಅವನಿಗೆ. ಅವನನ್ನ ಡಬ್ಬಣ್ಣ ಅಂತಾನೂ ಹೇಳ್ತೀವಿ. ಡಬ್ಬಣ್ಣ ಅಂದ್ರೆ ಎಣಿಸೋದು ಮಾತ್ರ ಅವನ ಕೆಲಸ. ದುಡ್ಡು ಎಣಿಸ್ತಾನೆ, ಆಸ್ತಿ ಎಣಿಸ್ತಾನೆ, ಹಣ ಎಣಿಸ್ತಾನೆ, ಹಸು ಕುರಿಗಳನ್ನ ಎಣಿಸ್ತಾನೆ. ಯಾರ್ಯಾರ ಜಮೀನು ಎಷ್ಟೆಷ್ಟು ಎಕರೆ ಇದೆ ಅಂದ್ರೆ ತಟ್ ಅಂತ ಹೇಳ್ಬಿಡ್ತಾನೆ ಅವನು. ಅಂದ್ರೆ ಅವನಿಗೆ ಎಣಿಸೋದ್ರಲ್ಲಿ ಅವನು ತುಂಬಾ ಜಾಣನಾಗಿದ್ದ. ಮೂರನೆಯವನು ಬೆಪ್ತಕ್ಕಡಿ ಬೋಳೆ ಶಂಕರ. ಸರ್ದಾರ್ ಸೋಮಣ್ಣ, ಸಾವುಕಾರ ಕಾಮಣ್ಣ. ಮೂರನೆಯವನು ನಮ್ಮ ಬೆಪ್ತಕ್ಕಡಿ ಬೋಳೆ ಶಂಕರ. ಈ ನಾಟಕದ ಪಾತ್ರಧಾರಿ, ಮುಖ್ಯ ಹೀರೋ. ಅಂದ್ರೆ
ಅವನು ಈ ಪಾತ್ರದ ನಾಯಕ. ನಮ್ಮ ಬೋಳೆಶಂಕರ ಹೇಗೆ ಅಂದ್ರೆ ಪಾಪ ಅವನಾಯ್ತು, ಭೂಮಿ ಆಯ್ತು, ಸೀಮೆ ಆಯ್ತು, ಮಳೆ ಬೆಳೆ ಆಯ್ತು, ಒಂದು ಚಿಕ್ಕ ಒಂದು ಜೀವಿಯನ್ನ ಕೂಡ ಅವನು ನೋಯಿಸಿದವನಲ್ಲ, ಅದಕ್ಕೆ ಹಿಂಸೆ ಕೊಟ್ಟವನಲ್ಲ. ಅವನಾಯ್ತು, ಅವನ ಜಮೀನಾಯ್ತು, ಅವನ ಒಂದು ಮಳೆ ಬೆಳೆ ಆಯ್ತು, ಅವನದೇ ಒಂದು ಲೋಕವಾಯ್ತು. ಮಳೆ ಬರೋದು ಯಾವಾಗ ಅಂದ್ರೆ ಹೇಳ್ಬಿಡ್ತಾನೆ, 1 ವಾರಕ್ಕೆ ಮುಂಚೆನೇ ಹೇಳ್ತಾನೆ. ನಿಂತ ನೀರಿಗೆ ಹರಿಯೋದಕ್ಕೆ ಕಾಲುವೆ ತೋಡ್ಬೇಕು ಅಂದ್ರೆ ತೋಡ್ಬಿಡ್ತಾನೆ. ಹಕ್ಕಿಗಳು ಪಕ್ಷಿಗಳು ಹಾಡ್ತಾರಲ್ಲ ಅದರ ಅರ್ಥ ಹೇಳ್ಬಿಡ್ತಾನೆ. ಹಾಗೆ ಹೂವಿಗೆ ಬೀಳುವ ಕನಸು ಹೇಳ್ತಾನೆ. ಇನ್ನೇನಪ್ಪ, ಇಷ್ಟೆಲ್ಲ ವ್ಯಕ್ತಿತ್ವ ಇವನಲ್ಲಿದೆ ಅಂದ್ರೆ ಆ ಇಬ್ಬರಲ್ಲಿರೋ ವ್ಯಕ್ತಿತ್ವವೇ ಬೇರೆ, ಇವನಲ್ಲಿರುವಂತ ವ್ಯಕ್ತಿತ್ವನೇ ಬೇರೆ. ಆದ್ರೆ ಇವನು ಒಂದು ಮಾತ್ರ ಬರಲ್ಲ, ಏನು ಅಂದ್ರೆ ಕೈ ಬೆರಳಿಲ್ಲದೆ ಎಣಿಸೋದಕ್ಕೆ ಬರಲ್ಲ. ಕೌಂಟ್ ಮಾಡ್ಬೇಕು ಅಂದ್ರೆ ಅವನಿಗೆ ಏನ್ ಬೇಕೋ ಕೈ ಬೆರಳುಗಳನ್ನ ತಗೊಂಡವನು ಕೆಲ್ಸ ಮಾಡ್ತಾನೆ. ಅಂದ್ರೆ ಅವನಿಗೆ ವಿದ್ಯೆ ಇಲ್ಲ ಅಂತ ಇದ್ರ ಅರ್ಥ ಆಗತ್ತೆ. ಸೊ ಅವರಿಬ್ಬರಿಗೆ ವಿದ್ಯೆ ಇದ್ರೂ ದುರಾಶೆ ತುಂಬಿರುವ ದುಷ್ಟ ವ್ಯಕ್ತಿಗಳು. ಇವನು ನಿಸ್ವಾರ್ಥಿ, ಆದ್ರೆ ಇವನಿಗೆ ವಿದ್ಯೆ ಕಡಿಮೆ ಇತ್ತು. ಈ 3 ಜನ ಅಣ್ಣ ತಮ್ಮಂದಿರು ಆ ವ್ಯಕ್ತಿತ್ವವನ್ನ ನಾವಿಲ್ಲಿ ಪರಿಚಯ ಮಾಡ್ಕೊಂಡ್ವಿ. ಅರ್ಥ ಆಯ್ತಲ್ಲ? ಸರದಾರ ಸೋಮಣ್ಣ ಆಳೋದಕ್ಕಿಂತನೇ ಹುಟ್ಟಿದವನು, ಕೋಳಿ ಮಾತ್ರ ಅಲ್ಲ, ಅವನು ಮನುಷ್ಯರನ್ನು ಕೂಡ ಬಿಡಲ್ಲ. ಅಂದ್ರೆ ಅಂತ ಒಂದು ದುಷ್ಟ ವ್ಯಕ್ತಿತ್ವ ಒಂದು. ಇವನು ಸಾವುಕಾರ ಕಾಮಣ್ಣ ಹೊಟ್ಟೆ ಡುಬ್ಬಣ್ಣ, ಅವನಿಗೆ ಬರೀ ಎಣ್ಸೋದು ತಿನ್ನೋದು, ಅವನ್ ಮಜಾವಾಗಿ ಇರೋದು. ನೆಕ್ಸ್ಟ್ ಬೆಪ್ತಕಡಿ ಬೋಳೆಶಂಕರ, ಅವನಾಯ್ತು, ಅವನ ಪಾಡಾಯ್ತು, ಅವನು ಹಕ್ಕಿ ಪಕ್ಷಿಗಳ ಧ್ವನಿಗಳನ್ನು ಅರ್ಥ ಮಾಡ್ಕೋತಾನೆ. ಅಂದ್ರೆ ಒಂದು ಜೀವಿಗೂ ಕೂಡ ಅವನು ನೋಯಿಸದಂತ ಒಬ್ಬ ನಿಸ್ವಾರ್ಥ ವ್ಯಕ್ತಿ ಅವನು. ಆದ್ರೆ ಒಂದೊಂದೇ ಒಂದು ಚಿಕ್ಕ ಒಂದು ಎಡವಟ್ಟು ಅಂದ್ರೆ ಏನು ಅಂದ್ರೆ ಅವನಿಗೆ ಏನು ಗೊತ್ತಿಲ್ಲ ಅಂದ್ರೆ ಬೆರಳಿಲ್ದೆ ಏನು ಎಣಿಸಕ್ಕೆ ಬರಲ್ಲ. ಇದಿಷ್ಟು ಈ ಒಂದು ನಾಟಕದಲ್ಲಿ ನಾವು ತಿಳ್ಕೊಂಡಿದ್ವಿ. ಈಗ ಮುಂದೆ ನೋಡಿ, ಕೋಡಂಗಿ ಹೇಳ್ತಾನೆ. ಈಗ ಭಾಗವತರು ಆ 3 ಜನ ಅಣ್ಣ ತಮ್ಮಂದಿರ ಪರಿಚಯ ಮಾಡಿಕೊಟ್ಟಾಯ್ತು, ಕ್ಯಾರೆಕ್ಟರ್ ವ್ಯಕ್ತಿತ್ವವನ್ನ ಪರಿಚಯ ಆಯ್ತು. ಈಗ ಕೋಡಂಗಿ ಮತ್ತೆ ಹೇಳ್ತಾನೆ, ಅಷ್ಟೇ ಅಲ್ಲ, ಒಂದಿನ ಅವರಣ್ಣ ಹಣ ಕೊಟ್ಟು ಎಣಿಸಿ ಎಷ್ಟಿದೆ ಹೇಳೋ ಬೆಪ್ತಕಡಿ ಅಂತ ಎಣಿಸಿ 3 ಕೈ ಇದೆ ಎಂದ. ಅವರಣ್ಣ ಬಿದ್ದು ನಕ್ಕ, ಅವನ ಹೆಂಡತಿ ಬಿದ್ದು ನಕ್ಕದ್ರಿಂದ ಅವ್ರ ತಲೆಗೆ ಏಟಾಯ್ತು. ಆವಾಗ ಬೋಳೆಶಂಕರ ಏನಂದ ಗೊತ್ತಾ ಭಾಗವತರೇ? ಅಯ್ಯೋ ಕೋಡಂಗಿ, ಇದ್ರ ನೀತಿ ಏನಪ್ಪಾ ಅಂದ್ರೆ ಇನ್ನೊಬ್ಬರನ್ನ ನೋಡಿ ಬಿದ್ದು ನಗಬಾರ್ದು, ನಕ್ಕರೆ ಗೊತ್ತಿಲ್ಲ ತಲೆಗೆ ಏಟಾಗುತ್ತೆ. ಭಾಗವತ ಹಾಗಿದ್ದರೆ ಎಣಿಸೋದ್ರಲ್ಲಿ ನೀನು ಜಾಣನೋ? ಕೋಡಂಗಿ, ಓಹೋ, ಭಾಗವತ ಹಾಗಿದ್ರೆ ಹೇಳಪ್ಪ, ನಿನ್ನ ಹತ್ರ 10 ರೂಪಾಯಿ ಇದೆ, ಕಳ್ಳ ಬಂದು 5 ತಗೊಂಡು ಹೋದ್ರೆ ಎಷ್ಟು ಉಳಿತು? ಕೋಡಂಗಿ, ನನ್ನ ಹತ್ರ ಹಣ ಇಲ್ಲ ಭಾಗವತರೇ. ಇದಿಷ್ಟನ್ನ ಅರ್ಥ ಹೇಳ್ತೀನಿ. ಕೋಡಂಗಿ ಅಂದ್ರೆ ಭಾಗವತರು 3 ಜನ ಅಣ್ಣ ತಮ್ಮಂದಿರ ವ್ಯಕ್ತಿತ್ವ ಪರಿಚಯವನ್ನ ಮಾಡ್ಕೊಡ್ತಾರೆ. ಅದರಲ್ಲಿ ಬೋಳೆಶಂಕರನಿಗೆ ಒಂದೇ ಒಂದು ಗೊತ್ತಿಲ್ಲ ಅಂದ್ರೆ ಬೆರಳು ಯೂಸ್ ಮಾಡಿ ಅವನು ಯಾವುದೇ ಲೆಕ್ಕವನ್ನ ಮಾಡಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಬೆರಳನ್ನ ಉಪಯೋಗಿಸ್ಬೇಕು ಅಂತ ಹೇಳಿದಾಗ ಅದಕ್ಕೊಂದು ನಿದರ್ಶನ ಅಂದ್ರೆ ಒಂದು ಉದಾಹರಣೆಯನ್ನ ಕೊಡ್ತಾನೆ. ಯಾರು? ಕೋಡಂಗಿ. ಭಾಗವತರಿಗೆ ಹೇಳ್ತಾನೆ, ಯಾಕೆ ನಾನು ಇದನ್ನ ಹೇಳ್ತಿರಲ್ಲ, ಇದಕ್ಕೆ ಒಂದು ಉದಾಹರಣೆ ಏನು ಅಂದ್ರೆ ಒಂದು ದಿನ ನಡೆದಂತ ಒಂದು ಘಟನೆಯನ್ನ ನಾನು ಹೇಳ್ತೀನಿ ಅಂತ ಹೇಳ್ತಾನೆ. ಏನು? ಒಂದಿನ ಅಣ್ಣ ಏನ್ ಮಾಡ್ತಾನೆ, ಇವನಿಗೆ ಹಣ ಕೊಡ್ತಾನೆ, ಎಷ್ಟಿದೆ ಅಂತ ಎಣಿಸಿ ಹೇಳ್ಬೇಕು ಅಂದಾಗ ಅವನು ಏನ್ ಮಾಡ್ತಾನಂತೆ, ಎಣಿಸಿ 3 ಕೈ ಇದೆ ಅಂದ್ಬಿಟ್ನಂತೆ. ಎಲ್ಲಾ ಎಣಿಸಿ ಅವನು 2 ಕೈಗಳನ್ನು ಉಪಯೋಗಿಸಿ ಅದಕ್ಕಿಂತ ಹೆಚ್ಚು ಹಣ ಇದ್ದಿದ್ರಿಂದ ಅವನು 3 ಕೈಗಳಿದೆ ಅಂತ ಹೇಳ್ಬಿಟ್ಟ. ಆಗ ಇವರ ಹೆಂಡತಿ ಮತ್ತೆ ಅಣ್ಣಂದಿರು ಇಬ್ರು ಎಲ್ರು ಸೇರ್ಕೊಂಡು ನಗಾಡಿದ್ರಂತೆ. ಜೋರಾಗಿ ನಗಾಡ್ತಾ ಬಿದ್ದು ಎದ್ದು ನಗಾಡ್ದಾಗ ತಲೆ ಹೋಗಿ ಗೋಡೆಗೆ ತಗಲಿ ಅವ್ರ ತಲೆಗೆ ಪೆಟ್ಟಾಗತ್ತೆ. ಆಗ ಅಲ್ಲೇ ಇದ್ದಂತ ಬೋಳೆಶಂಕರ ಕೋಡಂಗಿನ ಕರೆದು ಹೇಳ್ತಾನಂತೆ, ಕೋಡಂಗಿ ಮುಂದೆನೆ ನಡೆದಂತ ಘಟನೆ ಇದು, ಅದನ್ನ ಕೋಡಂಗಿ ಭಾಗವತರಿಗೆ ಹೇಳ್ತಿರೋದು. ಅರ್ಥ ಆಯ್ತಲ್ವಾ? ಕೋಡಂಗಿಗೆ ಬೋಳೆಶಂಕರ ಹೇಳ್ತಾನೆ, ನೋಡು ಕೋಡಂಗಿ, ಅದಕ್ಕೆ ಹೇಳೋದು ಇನ್ನೊಬ್ಬರನ್ನ ನೋಡಿ ನಗಬಾರದು ಅಂತ. ನಕ್ಕಿದ್ರೆ ಏನಾಗುತ್ತೆ? ಪೆಟ್ಟಾಗುತ್ತೆ, ತಲೆಗೆ ಪೆಟ್ಟಾಗುತ್ತೆ. ಅದರಿಂದ ನಾವು ಯಾವತ್ತು ಇನ್ನೊಬ್ಬರನ್ನ ನೋಡಿ ನಗಬಾರದು. ನಮಗೆ ಇದರಲ್ಲಿ ನಾವು ತಿಳ್ಕೊಳ್ಳುವಂತ ವಿಚಾರ ಇದೆ. ಏನು ಅಂದ್ರೆ, ನಾವು
ಇನ್ನೊಬ್ಬರನ್ನ ನೋಡಿ ಅವರಿಗೆ ವಿಚಾರಗಳು ಗೊತ್ತಿಲ್ಲದಿದ್ದಾಗ ಆ ವ್ಯಕ್ತಿಗಳನ್ನ ನೋಡಿ ನಾವು ನಗಾಡಿದ್ರೆ ನಿಜವಾಗಿ ಅದಕ್ಕೆ ಒಂದು ವ್ಯಕ್ತಿತ್ವ ಅಂತ ಹೇಳಲ್ಲ. ಅದ್ರ ಬದಲು ಆ ವ್ಯಕ್ತಿಗೆ ಗೊತ್ತಿಲ್ಲದ ವಿಚಾರವನ್ನ ನಾವು ಗೊತ್ತಿದ್ರೆ ತಿಳಿಸಿ ಹೇಳ್ಕೊಟ್ಟು ಸರಿ ಮಾಡ್ತೀವಲ್ಲ, ಆ ವಿಚಾರಕ್ಕೆ ಒಂದು ಒಳ್ಳೆಯ ವ್ಯಕ್ತಿತ್ವ ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿ ಹಾಸ್ಯ ಇರಲ್ಲ. ಆಕ್ಚುಲಿ ಅವರನ್ನ ನಾವು ಇನ್ಸಲ್ಟ್ ಮಾಡಿದಾಗೆ ಅನ್ಸುತ್ತೆ, ಅಪಹಾಸ್ಯ ಮಾಡಿದಾಗೆ ಅನ್ಸುತ್ತೆ. ಮನುಷ್ಯರನ್ನ ಅಪಹಾಸ್ಯ ಮಾಡೋದೇ ಬೇರೆ, ಹಾಸ್ಯ ಮಾಡೋದೇ ಬೇರೆ. ಹಾಸ್ಯವೇ ಬೇರೆ, ಅಪಹಾಸ್ಯವೇ ಬೇರೆದೆ. ಇದೆರಡು ವಿರುದ್ಧ ಪದಗಳು, ಹಾಸ್ಯ ಅಪಹಾಸ್ಯ. ಆದ್ರಿಂದ ಒಬ್ಬ ವ್ಯಕ್ತಿಯನ್ನ ನಾವು ನೋಡಿ ನಗೋದಕ್ಕಿಂತ ನಾವೇನ್ ಮಾಡಬೇಕು, ಆ ವ್ಯಕ್ತಿಯಲ್ಲಿ ಏನ್ ಮಿಸ್ಟೇಕ್ಸ್ ಇದೆ, ತಪ್ಪಿದೆ, ಅದನ್ನ ನಾವು ತಿದ್ದಿ ಅವರನ್ನ ಸರಿಪಡಿಸ್ಬೇಕು ಅನ್ನುವಂಥ ವಿಚಾರ ಇಲ್ಲಿ ನಾವು ಬೋಳೆಶಂಕರನಲ್ಲಿ ಕಾಣ್ತೀವಿ. ಬೋಳೆಶಂಕರ ಹೇಳೋದು ಇಷ್ಟೇ, ಅಲ್ಲಿ ಬಿದ್ದು ಬಿದ್ದು ನಕ್ಕಾಗೇನಾಗುತ್ತೆ, ತಲೆಗೆ ಪೆಟ್ಟಾಗುತ್ತೆ ಅಂತ ಹೇಳ್ದ ಅಂತ ಹೇಳ್ತಾರೆ. ಆಗ ಭಾಗವತ, ಹಾಗಿದ್ರೆ ಸರಿಯಪ್ಪ, ಬೋಳೆಶಂಕರನಿಗೆ ಲೆಕ್ಕ ಬರಲ್ಲ, ಬಿದ್ದು ಬಿದ್ದು ನಕ್ಕರು, ಏಟಾಯ್ತು, ಓಕೆ. ಈಗ ನಿನಗ್ ಬರುತ್ತಾ ಕೊಡಂಗಿ ಅಂತ ಭಾಗವತರು ಅಲ್ಲೊಂದು ಹಾಸ್ಯವನ್ನ ಏರ್ಪಡಿಸ್ತಾರೆ. ಹೇಗೆ? ಆಗ ಕೋಡಂಗಿ ಹೇಳ್ತಾನೆ, ಓ ನನಗ್ ಬರದೇನು ಅಂತ. ಆಗ ಕೋಡಂಗಿಗೆ ಹೇಳ್ತಾರೆ, ಸರಿ ಹಾಗಾದ್ರೆ ಭಾಗವತರು ಹೇಳ್ತಾರೆ, ನಿನ್ನ ಹತ್ರ ಈಗ 10 ರೂಪಾಯಿ ಇದೆ ಅಂತ ಇಟ್ಕೋ, ಅದರಲ್ಲಿ 5 ರೂಪಾಯಿ ಕಳ್ಳ ಹತ್ಕೊಂಡು ಹೋದ ಅಂತ ಹೇಳ್ಬೇಕಾದ್ರೆ ಕೋಡಂಗಿ ಹೇಳ್ತಾನೆ, ಅಯ್ಯೋ ನನ್ನ ಹತ್ರ 10 ರೂಪಾಯಿ ಇಲ್ವೇ ಇಲ್ಲ ಭಾಗವತರೇ ಅಂತ ಅವನು ಅಲ್ಲಿ ಹೇಳ್ತಾನೆ. ಈಗ ಮುಂದೆ ಏನಾಗುತ್ತೆ ನೋಡಿ, ಭಾಗವತ, ಇದೆ ನಾನೇ ಕೊಟ್ಟೆ ಅಂತ ಇಟ್ಕೊಳಪ್ಪ. ಕೋಡಂಗಿ, ಇನ್ನೊಬ್ರ ಹಣ ನನಗ್ ಬೇಡ ಸ್ವಾಮಿ. ಭಾಗವತ, ಅಯ್ಯೋ ಇದೆ ಅಂತ ಇಟ್ಕೊಳ್ಳಯ್ಯ. ಕೋಡಂಗಿ, ಇದೆ. ಭಾಗವತ, 10 ಇದೆ, ಕಳ್ಳ ಬಂದು 5 ಒಯ್ದ, ಎಷ್ಟು ಉಳಿತು? ಕೋಡಂಗಿ ಬೆರಳೆಣಿಸಿ ಲೆಕ್ಕ ಮಾಡಿ 5. ಬೋಳೆಶಂಕರ, ಕೋಡಂಗಿ ಹಾಗೆಲ್ಲ ತಪ್ಪುತ್ತರ ಹೇಳ್ಬಾರ್ದು. ಕಳ್ಳ ಬಂದು 5 ಇಟ್ಟು 5 ಯಾಕೆ ಕೊಯ್ತಾನೆ? ಸಿಕ್ಕರೆ ಅಷ್ಟು ತಗೊಂಡೇ ಹೋಗ್ತಾನೆ, ಆದ್ರಿಂದ ಏನು ಉಳಿಲಿಲ್ಲ ಅನ್ನು. ನಮ್ಮ ಬೋಳೆಶಂಕರನ ಒಂದು ಕ್ಯಾರೆಕ್ಟರ್ ಈಗ ನಮ್ಮ ಒಂದು ದೃಶ್ಯದಲ್ಲಿ ಬರುತ್ತೆ. ಹೇಗೆ? ಈ ಒಂದು ಬೋಳೆಶಂಕರನ ಪರಿಚಯವನ್ನ ಭಾಗವತರು ಮಾಡಿದ್ರು, ಬಟ್ ನೇರವಾಗಿ ಬೋಳೆಶಂಕರನ ಒಂದು ಡೈಲಾಗ್ ಬರುವಂತ ಒಂದು ದೃಶ್ಯ ಈಗ ನಮಗೆ ಇಲ್ಲಿ ಸಿಗುತ್ತೆ. ಈ ನಾಟಕದಲ್ಲಿ ಏನಾಗುತ್ತೆ, ಭಾಗವತರು ಹೇಳ್ತಾರೆ, ಅಯ್ಯೋ ಸರಿಯಪ್ಪ, ಈಗ ನಿನ್ನ ಹತ್ರ ಇಲ್ಲ ನಿಜ, ತಗೋ ನಾನು ಕೊಟ್ಟೆ ಅಂತ ಇಟ್ಕೋ. ಆಗ ಕೋಡಂಗಿ ಹೇಳ್ತಾನೆ, ಅಯ್ಯೋ ಇನ್ನೊಬ್ರು ದುಡ್ಡೆಲ್ಲ ನಾನು ಇಟ್ಕೊಂಡು ಅಭ್ಯಾಸ ಇಲ್ಲ ಅಂತ ಹೇಳ್ತಾನೆ. ಸರಿ ಇಟ್ಕೋ ನೀನು, ಈಗ ಸುಮ್ಮನೆ ಇಟ್ಕೋ ಅಂತ ಹೇಳ್ತಾನೆ. ಆಗ ಸರಿ ಅಂತ ಹೇಳಿ ಒಪ್ಕೋತಾನೆ ಕೋಡಂಗಿ. ಆಮೇಲೆ ಭಾಗವತರು ಹೇಳ್ತಾರೆ, ಈಗ 10 ರೂಪಾಯಿ ನಿನ್ನ ಹತ್ರ ಇದೆ, ಕಳ್ಳ ಬಂದು ಒಂದು 5 ರೂಪಾಯಿ ತಗೊಂಡೋದ, ಇನ್ನೆಷ್ಟು ಉಳಿಯುತ್ತೆ ಅಂದಾಗ ಕೋಡಂಗಿ 10 ಬೆರಳುಗಳನ್ನ ತಗೋತಾನೆ. ಅದರಲ್ಲಿ 1 2 3 4 5 5 ತಗೊಂಡೋದ, ಇನ್ನೆಷ್ಟು ಉಳಿಯುತ್ತೆ? 5 ಅಂತ ಹೇಳ್ತಾನೆ. ಅಷ್ಟೇಳಷ್ಟರಲ್ಲಿ ಅಲ್ಲಿ ಉಳುಮೆ ಮಾಡ್ತಾ ಇದ್ದಲ್ಲ ಬೋಳೆಶಂಕರ, ಇದನ್ನ ಕಿವಿ ಕೇಳಿಸ್ಕೊಂಡ್ಬಿಟ್ಟು ಅವನು ನೇರ ನಡೆ ನುಡಿ, ಅವನಿಗೆ ಇಂಥದ್ದೆಲ್ಲ ಕೇಳಿದಾಗ ತಕ್ಷಣ ಅವನಿಗೆಲ್ಲ ಆನ್ಸರ್ ಮಾಡ್ಬಿಡ್ಬೇಕು. ಬೋಳೆಶಂಕರ ಅಲ್ಲಿಗೆ ಪ್ರತ್ಯಕ್ಷ ಆಗ್ತಾನೆ. ಅಲ್ಲಿ ಬೋಳೆಶಂಕರ ಹೇಳ್ತಾನೆ, ಕೋಡಂಗಿ ಹಾಗೆಲ್ಲ ತಪ್ಪು ಉತ್ತರ ಕೊಡಬಾರ್ದು ಕೋಡಂಗಿ. ಯಾಕೆ ಅಂದ್ರೆ ಒಬ್ಬ ಕಳ್ಳ 10 ರೂಪಾಯಿ ಕದಿಲಿಕ್ಕೆ ಬಂದಿದ್ದಾನೆ ಅಂದ್ರೆ ಅವನಲ್ಲಿ 5 ರೂಪಾಯಿ ಇಟ್ಟು 5 ರೂಪಾಯಿ ತಗೊಂಡು ಹೋಗ್ತಾನ? ಇಲ್ಲ ಅಲ್ವಾ, 10 ರೂಪಾಯಿನೂ ತಗೊಂಡೋಗಿರ್ತಾನೆ. ಆದ್ರಿಂದ ನೀನು ಈ ಸುಳ್ಳು ಹೇಳ್ತೀಯ. ಇದ್ರ ಬದಲು ಏನೂ ಇಲ್ಲ ಅಂತ ಹೇಳ್ಬೇಕು. ಏನೂ ಇಲ್ಲ, ಯಾಕೆಂದ್ರೆ 10 ರೂಪಾಯಿ ಇಟ್ಟಿದ್ಯಾ, 10 ರೂಪಾಯಿನೂ ಹೊತ್ಕೊಂಡೋದ. ಕಳ್ಳ ಏನು 5 ರೂಪಾಯಿ ಇಟ್ಟು 5 ರೂಪಾಯಿ ತಗೊಂಡೋಗಲ್ಲ. ಅದರಿಂದ ಈ ತರ ಎಲ್ಲ ತಪ್ಪು ಉತ್ತರ ಹೇಳ್ಬಾರದು ಕೋಡಂಗಿ. 5 ರೂಪಾಯಿ ಅಲ್ಲ 10 ರೂಪಾಯಿನೂ ತಗೊಂಡೋದ, ಅಲ್ಲಿ ಏನು ಉಳಿದಿಲ್ಲ ಅಂತ ನೀನು ಉತ್ತರ ಹೇಳ್ಬೇಕು ಅಂತ ಅಲ್ಲಿ ಸರಿಪಡಿಸ್ತಾನೆ ನಮ್ಮ ಬೋಳೆಶಂಕರ. ಇದು ಬೋಳೆಶಂಕರನ ವ್ಯಕ್ತಿತ್ವ. ಯಾಕೆ ಅಂದ್ರೆ ಎಲ್ಲಿ ತಪ್ಪಾಗಿದೆ ಅಲ್ಲಿ ಸರಿಪಡಿಸುವಂಥದ್ದು, ಅದು ಬಿಟ್ಟು ಅಂತ ಬಿದ್ದು ಬಿದ್ದು ನಗಾಡೋದಲ್ಲ. ಇದು ಬೋಳೆಶಂಕರನ ವ್ಯಕ್ತಿತ್ವ. ಹೇಗೆ? ಅಲ್ಲಿ ತಪ್ಪುತ್ತರ ಹೇಳಿದ್ಯಾ, ಅದು ಹೇಗೆ ಸರಿ ಮಾಡಬೇಕು, 10 ರೂಪಾಯಿನೂ ಅವನು ಇಡಲ್ಲ, 10 ರೂಪಾಯಿನೂ ತಗೊಂಡೋಗಿರ್ತಾನೆ, ಅಲ್ಲಿ ಏನು ಇಲ್ಲ ಅಂತ ಹೇಳಬೇಕು ಅಂತ ಅವನು ಹೇಳ್ತಾನೆ. ಹೀಗೆ ಬೋಳೆಶಂಕರನ ಒಂದು ಪರಿಚಯ ಇಲ್ಲಿ ಆಗತ್ತೆ. ಮುಂದೆ ಭಾಗವತ, ಬಲೆ ಯಾರಯ್ಯ ಈ ಬೃಹಸ್ಪತಿ? ಕೋಡಂಗಿ, ಇವರೇ ನಮ್ಮ ಕಥಾನಾಯಕರು ಸ್ವಾಮಿ, ಹೇಗಿದ್ದಾರೆ? ಭಾಗವತ,
ಪರ್ವ ಇಲ್ವೇ ಕೊಡಂಗಿ, ಯಾಕಿಲ್ಲ? ಇದು ಅದು ಇದೇ ಭಾಗವತರೇ ನಮ್ಮ ಕಥಾನಾಯಕರು ಎಷ್ಟು ತಿಳಿದುಕೊಂಡಿದ್ದಾರೆ ಅಂದ್ರೆ ಅವರ ಜೀವಮಾನವಿಡೀ ಒಂದೇ ಒಂದು ಸಂಶಯ ಬಂದಿಲ್ಲ ಅವರಿಗೆ. ಬೋಳೆಶಂಕರ, ಯಾಕಪ್ಪ ಸಂಶಯ ಬರಬೇಕು? ನೀವು ಓದೋದು ಎಣಿಸೋದು ಯಾವುದಕ್ಕಾಗಿ? ಸಮಾಜದಲ್ಲಿ ಚೆನ್ನಾಗಿ ಬದುಕಬೇಕು ಅಂತ ತಾನೇ. ಚೆನ್ನಾಗಿ ಬದುಕಿದರಾಯ್ತು, ಸಂಶಯ ಯಾಕೆ ಬರುತ್ತದೆ ಹೇಳಿ? ನೀವು ಹೀಗೆ ಮಾತಾಡ್ತಾ ಇರಿ, ನಾನೊಂದು ಹಾಡು ಹೇಳ್ತೇನೆ, ಯಾಕೆಂದ್ರೆ ಹೊಲದಲ್ಲಿರುವಾಗ ಹಾಡದೆ ಇರ್ಲಿಕ್ಕಾಗೋದಿಲ್ಲ. ಬೋಳೆಶಂಕರ ಅಲ್ಲೇ ಇರ್ತಾನೆ. ಭಾಗವತರು ಕೋಡಂಗಿಯನ್ನ ಕೇಳ್ತಾರೆ, ಬಲೆ ಇದ್ದಾನೆ ಇವನು, ಯಾರು ಈ ಬೃಹಸ್ಪತಿ? ಅಂದ್ರೆ ಇಷ್ಟು ಬೃಹಸ್ಪತಿ ಅಂದ್ರೆ ಒಂದು ಲೆಕ್ಕದಲ್ಲಿ ಎಲ್ಲ ತಿಳ್ಕೊಂಡವನು. ಬೃಹಸ್ಪತಿ ದೇವರ ಗುರುವನ್ನ ಬೃಹಸ್ಪತಿ ಅಂತ ಹೇಳ್ತೀವಿ, ದೇವಲೋಕದ ಗುರುವನ್ನ ಎಲ್ಲ ತಿಳ್ಕೊಂಡಿರೋವನು. ಯಾರು ಇವನು ಬೃಹಸ್ಪತಿ ಅಂತ ಕೋಡಂಗಿನ ಕೇಳ್ಬೇಕಾದ್ರೆ ಕೋಡಂಗಿ ಹೇಳ್ತಾನೆ, ಬಲೆ ಅಲ್ದೆ ಏನು, ಅವನು ನಮ್ಮ ಈ ಕಥೆಯ ನಾಯಕ ಸ್ವಾಮಿ ಅಂತ ಅವನನ್ನ ಪರಿಚಯಿಸ್ತಾನೆ. ಪರವಾಗಿಲ್ವಾ, ಹೇಗಿದ್ದಾನೆ? ಆಗ ಭಾಗವತರು ಹೇಳ್ತಾರೆ, ಪರವಾಗಿಲ್ಲ, ಸರಿಯಾಗೇ ಇದ್ದಾನೆ ಅಂತ. ಯಾಕೆ? ಅವನ ಮಾತನ್ನ ಕೇಳಿದಂತ ಭಾಗವತರು ಹಾಗೆ ಹೇಳ್ತಾರೆ. ಯಾಕಿಲ್ಲ? ಅದು ಇದೆ ಭಾಗವತರೇ, ನಮ್ಮ ಕಥಾನಾಯಕರು ಎಷ್ಟು ತಿಳ್ಕೊಂಡಿದ್ದಾರೆ ಅಂದ್ರೆ ಅವರ ಜೀವಮಾನದಲ್ಲಿ ಅಂದ್ರೆ ಅವರ ಬದುಕಿನಲ್ಲಿ ಒಂದು ಸಂಶಯ ಅನ್ನೋದೇ ಇಲ್ಲ. ಅಂದ್ರೆ ಎಲ್ಲವನ್ನು ತಿಳ್ಕೊಂಡಂತಹ ಒಬ್ಬ ವ್ಯಕ್ತಿ ನಮ್ಮ ಸರಳ ಜೀವಿ ಬೋಳೆಶಂಕರ ಅಂತ ಹೇಳ್ತಾನೆ. ಅಷ್ಟ್ರೊಳಗಡೆ ಪುನಃ ಬರ್ತಾನೆ ಯಾರು? ಬೋಳೆಶಂಕರ. ಯಾಕಪ್ಪ ಸಂಶಯ ಬರಬೇಕು? ಬದುಕು ಅಂದ್ಮೇಲೆ ಯಾಕೆ ಸಂಶಯ ಅನುಮಾನಗಳು ಒದ್ದಾಡ್ಬೇಕಲ್ಲಿ? ಯಾಕೆ ಸಂಶಯ? ಏನಕ್ಕೆ ಸಂಶಯ ಮಾಡಬೇಕು? ಈಗ ನೀನು ಓದೋದು ಎಣಿಸೋದು ಎಲ್ಲ ಏನಕ್ಕೆ? ಸಮಾಜದಲ್ಲಿ ಒಂದು ಉತ್ತಮವಾದ ಬದುಕನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಅಲ್ವಾ? ಸಮಾಜದಲ್ಲಿ ನಾವು ಎಷ್ಟು ಲೆಕ್ಕಗಳನ್ನ ಇಟ್ಕೋಬೇಕು, ಹೇಗೆ ಇಟ್ಕೋಬೇಕು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಮಗೆ ಓದು ಮತ್ತೆ ಎಣಿಸೋದು ಬೇಕು. ಸಮಾಜದಲ್ಲಿ ಚೆನ್ನಾಗಿ ಬದುಕಬೇಕು ಅಂತ ತಾನೆ. ಚೆನ್ನಾಗಿ ಬದುಕಿದರೆ ಆಯ್ತಲ್ಲ, ಅದರಲ್ಲಿ ಸಂಶಯ ಯಾಕೆ? ಹೀಗೆ ಮಾತಾಡ್ತಾ ಇರಿ, ನಾನೊಂದು ಹಾಡು ಹೇಳ್ಕೊಂಡು ಹೊಲನ ಉಳುಮೆ ಮಾಡ್ತೀನಿ. ಯಾಕಂದ್ರೆ ಹೊಲ ಉಳ್ತಾ ಇರ್ಬೇಕಾದ್ರೆ ನನಗೇನ್ ಬೇಕೋ, ನಾನು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನನಗೊಂದು ಹಾಡು ಹೇಳ್ತಾ ಇರ್ಬೇಕು. ಮನುಷ್ಯ ಹಾಡು ಕೇಳ್ತಾ ಹಾಡು ಹೇಳ್ತಾ ಇರುವಂತ ಮನುಷ್ಯ ನಿಷ್ಕಲ್ಮಶವಾದಂತ ಮನಸ್ಸಿರುವಂತ ವ್ಯಕ್ತಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವನು ಬೇಡದ್ದು ಬೇಡ, ಬೇರೆಯವರ ವಿಚಾರ ಬೇಡ, ನನ್ನ ತಲೆಯೊಳಗಡೆ ಪ್ರಶಾಂತವಾಗಿ ನಾನ್ ಮಾಡುವ ಕೆಲಸ ಒಂದಿದ್ರೆ ಸಾಕು. ಕಾಯಕವೇ ಕೈಲಾಸ ಅಂತ ಬಸವಣ್ಣನವರು ಹೇಳಿದ್ದಾರೆ. ಕಾಯಕವನ್ನ ನಾವು ಇಷ್ಟಪಟ್ಟು ಹಾಡ್ತಾ ಹಾಡ್ತಾ ಮಾಡಿದಾಗ ಅದು ಯಾವುದೇ ಒಂದು ಹೆವಿ ಅನ್ಸಲ್ಲ. ಅಂದ್ರೆ ಅದು ಕ್ಲಿಷ್ಟಕರ ಅಥವಾ ಕಷ್ಟವಾದ ವಿಚಾರ ಅಂತ ಅನ್ಸೋದೇ ಇಲ್ಲ. ಅದಕ್ಕೆ ಹಾಡು ಅನ್ನುವುದು ತುಂಬಾ ಕಾಯಿಲೆಗಳಿಗೆ, ತುಂಬಾ ರೋಗಗಳಿಗೆ ಮೆಡಿಸಿನ್ ತರನು ಒಂದು ಪರಿಣಾಮವನ್ನ ಬೀರುತ್ತೆ. ಅದಕ್ಕೆ ಅವನು ಹೇಳ್ತಾನೆ, ಹೊಲದಲ್ಲಿ ಇರ್ಬೇಕಾದ್ರೆ ನನಗೊಂದು ಹಾಡು ಹೇಳ್ತಾ ಕೆಲಸವನ್ನ ಮಾಡಿದ್ರೆ ಮಾತ್ರ ನನಗೆ ಸರಿಯಾಗೋದು, ನೀವು ಮಾತಾಡ್ತಾ ಇರಿ ಅಂತ ಹೇಳಿ ಅವನು ಹಾಡ್ಲಿಕ್ಕೆ ಶುರು ಮಾಡ್ತಾನೆ. ಯಾರು? ನಮ್ಮ ಕಥೆಯ ನಾಯಕ ಬೋಳೆಶಂಕರ. ಇದಿಷ್ಟರವರೆಗೆ ನಾವು ಬೋಳೆಶಂಕರನ ಒಂದು ಪರಿಚಯವನ್ನ, ಬೋಳೆಶಂಕರನ ಅಣ್ಣ ತಮ್ಮಂದಿರ ಪರಿಚಯವನ್ನ ಭಾಗವತರು ಮತ್ತೆ ಕೋಡಂಗಿಗಳು ಹೇಳ್ಕೊಡ್ತಾ ಬರ್ತಾ ಇದ್ದಾರೆ. ಈಗ ಬೋಳೆಶಂಕರ ಹೊಲದಲ್ಲಿ ಒಂದು ಸುಂದರವಾದ ಹಾಡನ್ನ ಹಾಡೋದನ್ನ ನಾವು ಮುಂದಿನ ಒಂದು ದೃಶ್ಯದಲ್ಲಿ, ಮುಂದಿನ ತರಗತಿಯಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.